ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ. ಈ ಡಿಸೈನು ನೀವು ವರ್ಕ್ ಮಾಡುವಾಗ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದೆ, ಇನ್ನು ಮೇಲೆ ಬರುವಂತಹ ಎಲ್ಲ ವಿಡಿಯೋಸು ಪ್ರತಿಯೊಂದು ನಿಮ್ಮ ಪ್ರೊಫೆಷನ್ ವರ್ಕಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ಆದಷ್ಟು ಎಷ್ಟು ಕಡಿಮೆ ಮಾಡ್ಬೋದು ಅಷ್ಟು ಟೈಮನ್ನು ಕಡಿಮೆ ಮಾಡೇ ವಿಡಿಯೋನ ನಾನು ಮಾಡ್ತೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ ಅಂತ ಹೇಳಿದ್ನಲ್ವ, ಮಿಸ್ಸನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಮತ್ತು 2 ರೀತಿಯಲ್ಲಿ ಈ ಡಿಸೈನನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ಈಗ ಡಿಸೈನನ್ನು ಶುರು ಮಾಡೋಣ. ಫಸ್ಟೇ ನೋಡಿಬಿಟ್ಟು ನೀವು ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಹಾಗಾಗಿ ಫಸ್ಟು ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಪುನಃ ಇನ್ನೊಂದು ಗೆರೆ ನೋಡಿ, ಈ ರೀತಿ ಗೆರೆಯನ್ನು ಹಾಕ್ಕೋಬೇಕು. ಈ ಬೇಸಿಕ್ಸ್ ಎಲ್ಲ ತಿಳ್ಕೊಂಡ್ರಷ್ಟೇ ನೀವು ಡಿಸೈನ್ ಮಾಡುವಾಗ ಡಿಸೈನನ್ನು ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯ. ಹಾಗಿದ್ರೆ ಈಗ ಫಸ್ಟು ನಾನು ಝರಿ ಥ್ರೆಡನ್ನು ಗಂಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಝರಿ ಥ್ರೆಡ್ಡಲ್ಲಿ ನೀವು ಮಾಡಿದಾಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಝರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣಲ್ಲ. ನೋಡಿ, ಫಸ್ಟ್ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದ ನಂತರ ಚೈನನ್ನು ಹಾಕ್ಕೊಳ್ಳಿ. ಕಾಣಿಸ್ತಿದೆಯಾ? ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಚೈನು ಹಾಕಿ ನಾವೇನು ಮಾಡಬೇಕು, ನಿನ್ನೆ ವಿಡಿಯೋದಲ್ಲಿ ನಾನು ಚೈನ್ ಒಳಗಡೆಗೆ ಚೈನ್ ಹಾಕೋದನ್ನು ಬ್ಯಾಕ್ ಚೈನ್ ಸ್ಟಿಚ್ ಅಂತ ತೋರಿಸ್ಕೊಟ್ಟಿದ್ದೆ. ಈಗ ಈ ಡಿಸೈನ್ ಹೇಗೆ ಬರುತ್ತೆ ಅಂದರೆ, ಮಧ್ಯೆ ಬರೋದಿಲ್ಲ, ಹಿಂದೆ ಬರುತ್ತೆ. ಪಕ್ಕಕ್ಕೆ ಬಂದು ನೋಡಿ, ಈ ರೀತಿ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಪುನಃ ಚೈನನ್ನು ಹಾಕ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಡಿಸೈನ್ ಕಾಣಿಸುತ್ತೆ ಅಂದರೆ ತುಂಬಾ ಡಿಸೈನ್ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಬಂದು ಪಕ್ಕದಲ್ಲೇ ಇದು ಹೇಗೆ ಕಾಣಿಸುತ್ತೆ ಅಂದರೆ, ನಮಗೆ 2 ಲೈನ್ಸಲ್ಲಿ ಡಿಸೈನ್ ಬಂದಾಗೆ ಕಾಣಿಸುತ್ತೆ. ಈಗ ನಾವು ಚೈನನ್ನು ಹೇಗೆ ಹಾಕೋತಿದ್ವಿ ಅಲ್ವಾ, ಒಂದೇ ಲೈನಲ್ಲಿ ಚೈನನ್ನು ಹಾಕ್ಕೊಂಡು ಹೋಗ್ತಿದ್ವಿ. ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಪಕ್ಕದಲ್ಲಿ ಚೈನನ್ನು ಹಾಕ್ಕೋಬೇಕು. ನೀವು ಈ ಕಡೆ ಹಾಕ್ಕೊಂಡ್ರೂ ಓಕೆ, ಆ ಕಡೆ ಹಾಕ್ಕೊಂಡ್ರೂ ಓಕೆ. ಯಾವ ಥರ ನಿಮಗೆ ಡಿಸೈನ್ ಇಷ್ಟ ಆಗುತ್ತೆ ನೋಡಿ, ಆ ಥರ ಹಾಕ್ಕೋಬೇಕು. ನೋಡಿ, ಕಾಣಿಸ್ತಿದೆಯಾ? ಇಲ್ಲಿ ಚೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದ ನಂತರ ನೋಡಿ, ಇಲ್ಲಿಗೆ ಚೈನನ್ನು ಹಾಕ್ಕೋಬೇಕು. ಹಾಕಿ ಇಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡು ವಾಪಸ್ ಹಿಂದೆ ಹೋಗಬೇಕು. ಹೋಗಿ ಲಾಕನ್ನು ಮಾಡ್ಕೊಳ್ಳಿ. ಪುನಃ ಇಲ್ಲಿ ಬಂದು ಇಲ್ಲಿ ಒಂದು ಲಾಕ್. ಎಲ್ಲಿಗೆ ಬರಬೇಕದು ಅಂದರೆ, ನಾವಿಲ್ಲಿ ಎಂಡ್ ಮಾಡಿರ್ತೀವಿ ನೋಡಿ, ಚೈನ್ ಎಂಡಾಗಿರುತ್ತಲ್ಲ, ಅಲ್ಲಿಗೆ ಬಂದರೆ ಸಾಕದು. ಈಗ ನೋಡಿ, ಇಲ್ಲಿ ಆಯಿತು, ಲಾಕ್ ಮಾಡ್ಕೊಂಡ್ವಿ. ಈಗ ಪಕ್ಕದಲ್ಲಿ ಎಲ್ಲಿ ಬರಬೇಕಂದ್ರೆ ನೋಡಿ, ಇದು ಎಂಡಾಗಿತ್ತಲ್ಲ ಚೈನು, ಅಲ್ಲಿಗೆ ಬಂದರೆ ಈ 2 ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡುವಾಗಲೇ ನಿಮ್ಗೆ ಅನಿಸುತ್ತೆ ಎಷ್ಟು ಚೆಂದಾಗಿ ಬಂದಿದೆ ಅಂಥೇಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಈ ರೀತಿ. ಇಲ್ಲಿ ನೋಡಿ, ಈಗೊಂದು ಚೈನು, ಇದೊಂದು ಸ್ವಲ್ಪ ಚೈನು ಲೆಂತಿಯಾಗಿ ಹಾಕ್ಕೊಂಡ್ರೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಒಂದು ಚೈನ್ ಹಾಕೋದಕ್ಕೂ ಜಾಗ ಬೇಕು, ಪುನಃ ಒಂದು ಪುಟಾಣಿ ಚೈನು ಹಾಕಬೇಕಲ್ಲ. ಹಾಗಾಗಿ ಇದು ಈ ರೀತಿ ಹಾಕ್ಕೊಂಡಾಗಲೇ ತುಂಬ ಚೆನ್ನಾಗಿ ಬರುವಂಥದ್ದು. ಇದು ಈ ಚೈನ್ ಏನು ಡಿಸೈನ್ ಇದೆಯಲ್ಲ, ಬ್ಯಾಕ್ ಇದಕ್ಕೆ ನಿನ್ನೆ ವಿಡಿಯೋಗೆ ನಾವು ಬ್ಯಾಕ್ ಚೈನ್ ಸ್ಟಿಚ್ ಅಂತ ಹೆಸರು. ಇದಕ್ಕೆ ಏನಂತ ಹೆಸರು ಅಂತ ನಾನು ಇನ್ನೂ ಹೇಳಲೇ ಇಲ್ಲ ಅಲ್ವಾ. ಇದಕ್ಕೆ ಸ್ಟೀಮ್ ಸ್ಟಿಚ್ ಅಂತ, ಚೈನ್ ಸ್ಟೀಮ್ ಸ್ಟಿಚ್ ಅಂತ ಕರಿತೀವಿ. ಇದಕ್ಕೆ ಎಷ್ಟು ಸ್ಟೀಮ್ ನೋಡಿ, ಯಾವ ರೀತಿ ಹಿಂದೆ ಬಂದು ಆ ಡಿಸೈನು ಹೋಗ್ತಿದೆ ಅಲ್ಲ. ಈಗ ನೋಡಿ, ಇದು ಮುಗೀತು. ಈಗ ನಾನು ಇದಕ್ಕೆ ಲಾಕ್ ಮಾಡ್ಕೋತೀನಿ. ಈ ಡಿಸೈನು ಝರಿ ಥ್ರೆಡ್ಗಿಂತ ಸಿಲ್ಕ್ ಥ್ರೆಡ್ಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಈ ಡಿಸೈನನ್ನು ಮಾಡ್ಕೊಳ್ಳೋಣ. ಈಗ ನೋಡಿ, 2 ಎಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಚೈನನ್ನು ಹಾಕ್ಕೋಬೇಕು ಫಸ್ಟು. ಹಾಕ್ಕೊಂಡಾದ ನಂತರ ಇಲ್ಲಿ ನೋಡಿ,
ಲಾಂಗಾಗಿ ಒಂದು ಚೈನ್ ಹಾಕ್ಕೊಂಡು ಪುನಃ ಅಲ್ಲಿ ಪಕ್ಕದಲ್ಲಿ ಒಂದು ಚೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ಪಕ್ಕಕ್ಕೆ ಬಂದು ಚೈನನ್ನು ಹಾಕ್ಕೋಬೇಕು. ಮೊದಲು ಬರುವಂಥ ಆದಾಗ ಮಧ್ಯಕ್ಕೆ ಬರಬೇಕದು ಚೈನು. ಪಕ್ಕದಲ್ಲಿ ಹಾಕುವಂತಹ ಸ್ಟೀಮ್ ಸ್ಟಿಚ್ ಏನಿದೆಯಲ್ಲ ಅದು ನಾವು ಪಕ್ಕಕ್ಕೆ ಬರಬೇಕು. ಈಗ ಎಲ್ಲಿ ಬರಬೇಕಂದ್ರೆ ಈ ಚೈನ್ ಎಂಡಾಗಿದೆ ನೋಡಿ, ಅಲ್ಲಿಗೆ ಬರಬೇಕು. ಈ ಡಿಸೈನನ್ನು ನೀವು ನೆಕ್ಲೈನ್ಗೆ ನಾವು ಯಾವಾಗಲೂ ಬೀಡ್ಸ್ ಅಂದರೆ ಸ್ಟೋನ್ ಸ್ಟಿಚ್ ಆದಮೇಲೆ ಒಂದು ಔಟ್ಲೈನ್ ಅಂತ ಕೊಡ್ತೀವಿ. ಆ ಔಟ್ಲೈನಲ್ಲಿ ಬರೀ ಚೈನನ್ನು ಹಾಕೋ ಬದಲು ಈ ಡಿಸೈನನ್ನು ಹಾಕಿದಾಗ ಡಿಸೈನು ತುಂಬ ಥಿಕ್ನೆಸ್ ಆಗು ಕಾಣಿಸುತ್ತೆ. ಮತ್ತು ವೆರೈಟಿಯಾಗಿ ಇರುವಂತಹ ಈ ಡಿಸೈನು ಇದಕ್ಕೂ ಸಹ ಬೀಡನ್ನು ಆ್ಯಡ್ ಮಾಡ್ಬೋದು. ನಿಮಗೆ ಅರ್ಥ ಆಗಿ ಮಾಡಿದ್ರೆ ಓಕೆ, ಇಲ್ಲ ಅಂದರೆ ಕೇಳಿ, ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಬೀಡನ್ನೇ ಹೇಗೆ ಆ್ಯಡ್ ಮಾಡೋದು ಅಂತ. ನೋಡಿ, ಇಲ್ಲಿ ಚೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದ ನಂತರ ಅಲ್ಲೊಂದು ಚಿಕ್ಕ ಚೈನು ಹಾಕ್ಕೊಂಡು ಇಲ್ಲಿ ಮಧ್ಯಕ್ಕೆ ಬಂದು ಪಕ್ಕಕ್ಕೆ, ಮೇಲೆ ಹಾಕ್ಬಾರ್ದು, ಚೈನಿನ ಪಕ್ಕದಲ್ಲಿ ಬರಬೇಕು. ಆಗ ನಮಗೆ ಡಿಸೈನ್, ನಾನು ನಿನ್ನೆ ವೀಡಿಯೋಗೂ ಇವತ್ತಿನ ವೀಡಿಯೋಗೂ ವ್ಯತ್ಯಾಸ ಏನು ಅಂತ ತೋರಿಸ್ತೀನಿ ನಿಮಗೆ. ಅದು ಯಾವ ರೀತಿ ಬಂದಿತ್ತು, ಇದು ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ, ಪಕ್ಕಕ್ಕೆ ಬಂದು ಚೈನನ್ನು ಹಾಕ್ಕೋಬೇಕು. ಪುನಃ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಇದನ್ನು ಪಕ್ಕಕ್ಕೆ ಬಂದು ನೋಡಿ ಈ ರೀತಿ ಹಾಕ್ಕೋಬೇಕು. ಪುನಃ ಪಕ್ಕಕ್ಕೆ ನೋಡಿ, ಇಲ್ಲಿ ಪಕ್ಕಕ್ಕೆ. ಈ ಚೈನ್ ಮೇಲೆ ಬರೋದಿಲ್ಲ, ಚೈನಿನ ಪಕ್ಕದಲ್ಲಿ ಬರುತ್ತೆ. ಹಾಗಾಗಿ ಇದಕ್ಕೆ ಸ್ಟೆಮ್ ಸ್ಟಿಚ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಬಂದು ಇದಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ. ಯಾವುದೇ ಡಿಸೈನ್ಗೆ ಲಾಕ್ ಕಂಪಲ್ಸರಿ ಇರುತ್ತೆ. ಲಾಕ್ ಇಲ್ಲ ಅಂದರೆ ಡಿಸೈನ್ ಇರೋದೇ ಇಲ್ಲ, ಯಾಕೆಂದರೆ ಕಳ್ಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ಲಾಕನ್ನು ನೋಡಿ, ಲಾಕನ್ನು ಮಾಡೋದನ್ನು ಕಲ್ತ್ಕೋಬೇಕು ನೀಟಾಗಿ. ಫಸ್ಟ್ ಈ ಎಲ್ಲ ಬೇಸಿಕ್ಕು ಗೊತ್ತಾದರೆ ನೋಡಿ, ಎಳ್ಕೊಂಡು ನೋಡಿ, ಇದು ಡಿಸೈನ್ ಲಾಕ್ ಆದರೆ ಯಾವುದೇ ಕಾರಣಕ್ಕೂ ಕೀಳೋದಿಲ್ಲ. ಈಗ ನೋಡಿ, ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಡಿಸೈನ್ ಅಂತೇಳಿ. ನೋಡಿ, ಇಲ್ಲಿ ನೋಡಿ ಎಷ್ಟು ಥಿಕ್ನೆಸ್ ಆಗಿ ಡಿಸೈನ್ ಯಾವ ವೆರೈಟಿಯಲ್ಲಿ ಕಾಣಿಸ್ತಿದೆ. ನಿನ್ನೆ ಮಾಡಿದಂತಹ ಬ್ಯಾಕ್ ಚೈನ್ ಸ್ಟಿಚ್ಚು ಈ ರೀತಿ ಕಂಡ್ರೆ, ಇವತ್ತಿನ ಏನು ಸ್ಟೆಮ್ ಸ್ಟಿಚ್ ಇದೆಯಲ್ಲ ಅದು ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಎಷ್ಟು ಥಿಕ್ನೆಸ್ ಇದೆ ನೋಡ್ಬೋದು. ಬರೀ ಚೈನ್ ಮಾಡಿದಾಗ ಇದಕ್ಕಿಂತ ಕಡಿಮೆ ಬರುತ್ತೆ ಬರೀ ಚೈನ್ ಸ್ಟಿಚ್ಚು. ಇದು ಈ ಲೆವೆಲಲ್ಲಿ ಬರುತ್ತೆ ಬ್ಯಾಕ್ ಚೈನ್ ಸ್ಟಿಚ್ಚು. ಈ ಸ್ಟೆಮ್ ಸ್ಟಿಚ್ ಏನು ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಜೆರಿ ಥ್ರೆಡ್ಡಲ್ಲಿ ಈ ರೀತಿ ಕಾಣಿಸುತ್ತೆ. ನೀವು ಜೆರಿ ಥ್ರೆಡ್ಡಲ್ಲಿ ಬೇಕಾದರೂ ಔಟ್ಲೈನನ್ನು ಕೊಡ್ಬೋದು. ಸಿಲ್ಕ್ ಥ್ರೆಡ್ಡಲ್ಲಿ ಬಂದರೆ ಈ ರೀತಿ ಕಾಣಿಸುತ್ತೆ ನೋಡಿ. ಯಾವತ್ತು ಇದು ಚೈನನ್ನು ಹಾಕಿ, ಒಂದು ಪುಟಾಣಿ ಚೈನನ್ನು ಹಾಕ್ಕೊಂಡು ಇಲ್ಲಿ ಮಧ್ಯಕ್ಕೆ ಪಕ್ಕಕ್ಕೆ, ಮಧ್ಯಭಾಗದ ಪಕ್ಕಕ್ಕೆ ಬಂದು ಚೈನನ್ನು ಹಾಕ್ಕೋಬೇಕು. ಪುನಃ ಲಾಕ್ ಮಾಡಿಕೊಂಡು ಚೈನನ್ನು ಎಳ್ಕೊಂಡಾಗ ಅದನ್ನು ಲಾಕ್ ಮಾಡಿ ಪುನಃ ಬಂದಾಗ ಈ ಚೈನ್ ಎಂಡಾಗಿರುತ್ತಲ್ಲ ಅಲ್ಲಿಗೆ ಬರಬೇಕು. ಪಾಯಿಂಟ್ಸ್ಗಳು ನಿಮಗೆ ಕಾಣಿಸ್ತಿದೆ ನೋಡ್ಬೋದು. ಈಗ ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.